ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಕುಕಿಂಗ್ ಚಾನಲ್. ಬನ್ನಿ ಫ್ರೆಂಡ್ಸ್, ಇವತ್ತು ನಮ್ಮ ಮಂಡ್ಯ ಸ್ಟೈಲ್ನ ಹೇಗೆ ಹಸಿ ಅಲಸಂದೆ ಕಾಳು ಉಪ್ಸಾರು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಒಂದು ಪಾತ್ರೆಗೆ ಅಲಸಂದೆ ಕಾಳು, ಹಾಗೆ ಒಂದು ಟೊಮೆಟೊ, ಒಂದು 7ರಿಂದ 8 ಮೆಣಸಿಕಾಯಿನ ಸೇರಿಸ್ಕೊಂಡು ಬೇಯಿಸ್ಕೊಳ್ಳೋಣ. ಹಾಗೆ ಬೇಯಿಸ್ಕೊಂಡಿರೋ ಹಸಿಮೆಣ್ಸಿಕಾಯಿ, ಒಂದು ಟೊಮೆಟೊ, ಸ್ವಲ್ಪ ಅಲಸಂದೆ ಕಾಳನ್ನ ಹಾಕ್ಕೊಂಡು ಒಂದು ಪ್ಲೇಟ್ಗೆ ಆರಕ್ಕೆ ಇಟ್ಕೊಳ್ಳೋಣ. ಹಾಗೆ ಇಲ್ಲಿ ನಾನು ಸ್ವಲ್ಪ ಸೊಪ್ಪನ್ನ ಸೇರಿಸ್ಕೊತಾ ಇದ್ದೀನಿ. ಕಿರಿಕಿರಿ ಸೊಪ್ಪನ್ನ ನಾನು ಸೇರಿಸ್ಕೊತಾ ಇದ್ದೀನಿ. ನೀವು ಯಾವ ಸೊಪ್ಪಾದರೂ ಹಾಕೋಬೋದು. ಸಬ್ಬಕ್ಕಿ ಸೊಪ್ಪು ಹಾಕೋಬೋದು, ಕೀರೆ ಸೊಪ್ಪು ಹಾಕೋಬೋದು, ಯಾವ ಸೊಪ್ಪಾದರೂ ಹಾಕೋಬೋದು. ಇಲ್ಲಿ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಂಡು ಬೇಯಿಸ್ಕೊಳ್ಳೋಣ. ಒಂದು 10 ನಿಮಿಷ ಬೇಯಿಸ್ಕೊತೀನಿ. ಹಾಗೆ ಬೇಯಿಸ್ಕೊಂಡ ನಂತರ ಇಲ್ಲಿ ನಾನು ಸಪ್ಪೆಗಟ್ಟು ಮತ್ತು ಸೊಪ್ಪನ್ನ ಸೊಪ್ಪು ಕಾಳನ್ನ ಸೋರಿಸ್ಕೊಂಡು ಇಟ್ಕೊಳ್ಳೋಣ. ಇಲ್ಲಿ ಒಂದು ಮಿಕ್ಸಿ ಜಾರಿಗೆ ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ, ಒಂದು 10ರಿಂದ 12 ಕಾಳಷ್ಟು ಮೆಣಸಿನ ಕಾಳು ಹಾಕೋತಾ ಇದ್ದೀನಿ. ಇಲ್ಲಿ ನಾನು ಬೇಯಿಸ್ಕೊಂಡು ಇಟ್ಕೊಂಡಿರೋ ಅಲಸಂದೆ ಕಾಳು, ಒಂದು ಟೊಮೆಟೊ, ಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಬೆಳ್ಳುಳ್ಳಿನೂ ಕೂಡ ಸೇರಿಸ್ಕೊಳ್ಳೋಣ. ಒಂದು 4ರಿಂದ 5 ಎಸಳು ಬೆಳ್ಳುಳ್ಳಿ ಸೇರಿಸ್ಕೊಂಡು ರುಬ್ಕೊಬರೋಣ. ನೆಕ್ಸ್ಟು ಸಪ್ಪೆಗಟ್ಟಿಗೆ ರುಬ್ಕೊಂಡಿರೋ ಖಾರನ ಮಿಕ್ಸ್ ಮಾಡಿ ಒಂದು 5 ನಿಮಿಷ ಚೆನ್ನಾಗಿ ಕುದಿಸ್ಕೊಳ್ಳೋಣ. ಹಾಗೆ ಇಲ್ಲಿ ಕಾಳನ್ನ ಒಗ್ಗರಣೆ ಹಾಕ್ಕೊಳ್ಳೋಣ. ಒಂದು ಬಾಣಲಿ ಇಟ್ಕೊಂಡು 1-2 ಸ್ಪೂನಷ್ಟು ಎಣ್ಣೆ, ಸಾಸಿವೆ, ಹಸಿಮೆಣ್ಸಿಕಾಯಿ, ಈರುಳ್ಳಿ, ಕರಿಬೇವಿನ ಸೊಪ್ಪು, ಸ್ವಲ್ಪ ಅರಿಶಿನ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ. ಫ್ರೈ ಮಾಡಿಕೊಂಡು ನೆಕ್ಸ್ಟ್ ಇಲ್ಲಿ ರುಚಿಗೆ ನೋಡಿಕೊಂಡು ಸ್ವಲ್ಪ ಉಪ್ಪನ್ನ ಸೇರಿಸ್ಕೋಬೋದು. ಹಾಗೆ ಇಲ್ಲಿ ಬೇಯಿಸ್ಕೊಂಡಿರೋ ಕಾಳು ಮತ್ತು ಸೊಪ್ಪನ್ನ ಹಾಕ್ಕೊಂಡು ಫ್ರೈ ಮಾಡಿಕೊಂಡು ನಾನಿಲ್ಲಿ ನೆಕ್ಸ್ಟು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ತೆಂಗಿನಕಾಯಿ ತುರಿನ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೇ ವಿಡಿಯೋ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಹಾಗೆ ನಮ್ಮ ಮಂಡ್ಯ ಸ್ಟೈಲಲ್ಲಂತೂ ಈ ಸಾಂಬಾರಂತೂ ಫೇಮಸ್ ಅಂತಲೇ ಹೇಳ್ಬೋದು. ಮುದ್ದೆ, ಉಪ್ಸಾರು, ಪಲ್ಯ, ಹಾಗೆ ಇದ್ರ ಜೊತೆಗೆ ಮಾವಿನ ಹಣ್ಣು ಇದ್ರಂತೂ ಸಖತ್ತಾಗಿರುತ್ತೆ. ನೀವು ಕೂಡ ಟ್ರೈ ಮಾಡಿ. ಇಲ್ಲಿ ನಾನು ಸೊಪ್ಪೆಲ್ಲ ಒಗ್ಗರಣೆ ಎಲ್ಲ ಮಾಡಿಕೊಂಡು, ಹಾಗೆ ಇಲ್ಲಿ ನಾನು ಸಪ್ಪೆಗಟ್ಟು ಮತ್ತು ಖಾರನ ಬೇಯಿಸ್ಕೊಳ್ಳೋಕೆ ಇಟ್ಕೊಂಡಿದ್ದೆ ಅಲ್ವಾ. ಇವಾಗ ನಮ್ಮ ಮಂಡ್ಯ ಸ್ಟೈಲಲ್ಲಿ ಹಸಿ ಕಾಳು ಉಪ್ಸಾರು ಮಾಡ್ತೀವಲ್ವ, ಆವಾಗ ಸ್ವಲ್ಪ ನಾವು ಹಾಲನ್ನ ಸೇರಿಸ್ಕೊಂಡು ಒಂದು 5 ನಿಮಿಷ ಕುದಿಸ್ಕೋತೀವಿ. ಕೆಲವರು ಹಾಕಲ್ಲ, ಕೆಲವರು ಹಾಕ್ತಾರೆ. ನಾನು ನಮ್ಮಮ್ಮ ಮಾಡೋ ಸ್ಟೈಲಲ್ಲಿ ನಿಮ್ಗೆ ತೋರಿಸ್ಕೊಡ್ತಾ ಇದ್ದೀನಿ. ಹಾಗೆ ಈ ಸಾಂಬಾರಿಗಂತೂ ಬೆಣ್ಣೆ, ತುಪ್ಪ ಸಖತ್ತಾಗಿರುತ್ತೆ. ಮಾವಿನ ಹಣ್ಣು ಸೈಡಿಗಿದ್ರಂತೂ ಸಖತ್ತಾಗಿರುತ್ತೆ. ನೀವು ಟ್ರೈ ಮಾಡಿ. ಬಾಯ್ ಫ್ರೆಂಡ್ಸ್.